ಕಿರಿಕ್ ಅಂದ್ರೆ ಚೀನಾ ಅಂದ್ರೆ ಕಿರಿಕ್ ಅಷ್ಟರ ಮಟ್ಟಿಗೆ ಖ್ಯಾತಿ ತೆಗಿತಾನೆ ಇರತ್ತೆ. ಇದೀಗ ಈ ಡ್ರ್ಯಾಗನ್ ದೇಶ ವಿರೋಧದ ನಡುವೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ಭಾರತದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಹಾಗಾದ್ರೆ ಚೀನಾ ಡ್ಯಾಂ ನಿರ್ಮಾಣ ಮಾಡ್ತಾ ಇರೋದು ಎಲ್ಲಿ? ಡೀಟೇಲ್ಸ್ ಇಲ್ಲಿದೆ. ಚೀನಾದಿಂದ ಮತ್ತೊಂದು ಕಿರಿಕ್. ಬ್ರಹ್ಮಪುತ್ರ ನದಿಗೆ ಡ್ಯಾಂ ನಿರ್ಮಾಣಕ್ಕೆ ಮುಂದು. ಹೀಗೆ ಕಿರಿಕ್ ಮಾಡೋದೇ ಕಾಯಕ ಅನ್ಸುತ್ತೆ. ಪದೇ ಪದೇ ಭಾರತದ ವಿರುದ್ಧ ಏನಾದ್ರೂ ಒಂದು ಸಂಚು ಮಾಡ್ತಾನೆ ಇರುತ್ತೆ. ಇದೀಗ ಬ್ರಹ್ಮಪುತ್ರ ನದಿ ಕೆಳಗಿರುವ ಯಾರ್ಲುಂಗ್ ಸ್ತಾಂಗ್ಪೋ ನದಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟೋಕೆ ಮುಂದಾಗಿದೆ. ಜಲವಿದ್ಯುತ್ ಅಣೆಕಟ್ಟು ಕಟ್ಟುವ ಪ್ರಾಜೆಕ್ಟ್ಗೆ ಚೀನಾ ಚಾಲನೆ ನೀಡಿದೆ. ಟಿಬೆಟ್ನ ನಿಂಗ್ಚಿ ಪ್ರಾಂತ್ಯದಲ್ಲಿ ಡ್ಯಾಂ ನಿರ್ಮಾಣಕ್ಕೆ ಚೀನಾ ಮುಂದಾಗಿದೆ. ಆದರೆ ಚೀನಾದ ಈ ಯೋಜನೆಯಿಂದ ಟಿಬೆಟಿಯನ್ ಮಾತ್ರವಲ್ಲದೆ ಭಾರತ ಮತ್ತು ಬಾಂಗ್ಲಾದೇಶದ ಮೇಲೂ ಪರಿಣಾಮ ಬೀರಲಿದೆ. ಬ್ರಹ್ಮಪುತ್ರ ನದಿ ಈಶಾನ್ಯ ಭಾರತದ ಲಕ್ಷಾಂತರ ಜನರ ಜೀವನಾಡಿ. ಇನ್ನು ಚೀನಾ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟುಗಳನ್ನು ಕಟ್ತಿರೋದು ಇದೇ ಮೊದಲಲ್ಲ. ಈಗಾಗಲೇ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಇದೀಗ ಮತ್ತೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿರೋದ್ರಿಂದ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಆತಂಕ ಶುರುವಾಗಿದೆ. ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಆದರೆ ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ನದಿ ಹರಿಯುತ್ತಿದ್ದು ಚೀನಾ ಡ್ಯಾಂ ನಿರ್ಮಿಸಿದ್ರೆ ನದಿ ಬತ್ತಿ ಹೋಗುವ ಆತಂಕವಿದೆ. ಅಲ್ಲದೆ ನದಿ ಪಾತ್ರದ ಕೆಳಗಿನ ಪ್ರದೇಶದ ಜನರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚೀನಾ ಒಂದಿಲ್ಲೊಂದು ವಿಚಾರದಲ್ಲಿ ಭಾರತದ ಜೊತೆ ಕಿರಿಕ್ ಮಾಡುತ್ತಲೇ ಇರುತ್ತೆ. ಇದೀಗ ಡ್ಯಾಂ ಕಿರಿಕ್ ಮಾಡಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿರಿಕ್ ಅಂದ್ರೆ ಚೀನಾ ಅಂದ್ರೆ ಕಿರಿಕ್ ಅಷ್ಟರ ಮಟ್ಟಿಗೆ ಖ್ಯಾತಿ ತೆಗಿತಾನೆ ಇರತ್ತೆ. ಇದೀಗ ಈ ಡ್ರ್ಯಾಗನ್ ದೇಶ ವಿರೋಧದ ನಡುವೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ಭಾರತದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಹಾಗಾದ್ರೆ ಚೀನಾ ಡ್ಯಾಂ ನಿರ್ಮಾಣ ಮಾಡ್ತಾ ಇರೋದು ಎಲ್ಲಿ? ಡೀಟೇಲ್ಸ್ ಇಲ್ಲಿದೆ. ಚೀನಾದಿಂದ ಮತ್ತೊಂದು ಕಿರಿಕ್. ಬ್ರಹ್ಮಪುತ್ರ ನದಿಗೆ ಡ್ಯಾಂ ನಿರ್ಮಾಣಕ್ಕೆ ಮುಂದು. ಹೀಗೆ ಕಿರಿಕ್ ಮಾಡೋದೇ ಕಾಯಕ ಅನ್ಸುತ್ತೆ. ಪದೇ ಪದೇ ಭಾರತದ ವಿರುದ್ಧ ಏನಾದ್ರೂ ಒಂದು ಸಂಚು ಮಾಡ್ತಾನೆ ಇರುತ್ತೆ. ಇದೀಗ ಬ್ರಹ್ಮಪುತ್ರ ನದಿ ಕೆಳಗಿರುವ ಯಾರ್ಲುಂಗ್ ಸ್ತಾಂಗ್ಪೋ ನದಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟೋಕೆ ಮುಂದಾಗಿದೆ. ಜಲವಿದ್ಯುತ್ ಅಣೆಕಟ್ಟು ಕಟ್ಟುವ ಪ್ರಾಜೆಕ್ಟ್ಗೆ ಚೀನಾ ಚಾಲನೆ ನೀಡಿದೆ. ಟಿಬೆಟ್ನ ನಿಂಗ್ಚಿ ಪ್ರಾಂತ್ಯದಲ್ಲಿ ಡ್ಯಾಂ ನಿರ್ಮಾಣಕ್ಕೆ ಚೀನಾ ಮುಂದಾಗಿದೆ. ಆದರೆ ಚೀನಾದ ಈ ಯೋಜನೆಯಿಂದ ಟಿಬೆಟಿಯನ್ ಮಾತ್ರವಲ್ಲದೆ ಭಾರತ ಮತ್ತು ಬಾಂಗ್ಲಾದೇಶದ ಮೇಲೂ ಪರಿಣಾಮ ಬೀರಲಿದೆ. ಬ್ರಹ್ಮಪುತ್ರ ನದಿ ಈಶಾನ್ಯ ಭಾರತದ ಲಕ್ಷಾಂತರ ಜನರ ಜೀವನಾಡಿ. ಇನ್ನು ಚೀನಾ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟುಗಳನ್ನು ಕಟ್ತಿರೋದು ಇದೇ ಮೊದಲಲ್ಲ. ಈಗಾಗಲೇ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಇದೀಗ ಮತ್ತೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿರೋದ್ರಿಂದ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಆತಂಕ ಶುರುವಾಗಿದೆ. ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಆದರೆ ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ನದಿ ಹರಿಯುತ್ತಿದ್ದು ಚೀನಾ ಡ್ಯಾಂ ನಿರ್ಮಿಸಿದ್ರೆ ನದಿ ಬತ್ತಿ ಹೋಗುವ ಆತಂಕವಿದೆ. ಅಲ್ಲದೆ ನದಿ ಪಾತ್ರದ ಕೆಳಗಿನ ಪ್ರದೇಶದ ಜನರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚೀನಾ ಒಂದಿಲ್ಲೊಂದು ವಿಚಾರದಲ್ಲಿ ಭಾರತದ ಜೊತೆ ಕಿರಿಕ್ ಮಾಡುತ್ತಲೇ ಇರುತ್ತೆ. ಇದೀಗ ಡ್ಯಾಂ ಕಿರಿಕ್ ಮಾಡಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿರಿಕ್ ಅಂದ್ರೆ ಚೀನಾ ಅಂದ್ರೆ ಕಿರಿಕ್ ಅಷ್ಟರ ಮಟ್ಟಿಗೆ ಖ್ಯಾತಿ ತೆಗಿತಾನೆ ಇರತ್ತೆ. ಇದೀಗ ಈ ಡ್ರ್ಯಾಗನ್ ದೇಶ ವಿರೋಧದ ನಡುವೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ಭಾರತದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಹಾಗಾದ್ರೆ ಚೀನಾ ಡ್ಯಾಂ ನಿರ್ಮಾಣ ಮಾಡ್ತಾ ಇರೋದು ಎಲ್ಲಿ? ಡೀಟೇಲ್ಸ್ ಇಲ್ಲಿದೆ. ಚೀನಾದಿಂದ ಮತ್ತೊಂದು ಕಿರಿಕ್. ಬ್ರಹ್ಮಪುತ್ರ ನದಿಗೆ ಡ್ಯಾಂ ನಿರ್ಮಾಣಕ್ಕೆ ಮುಂದು. ಹೀಗೆ ಕಿರಿಕ್ ಮಾಡೋದೇ ಕಾಯಕ ಅನ್ಸುತ್ತೆ. ಪದೇ ಪದೇ ಭಾರತದ ವಿರುದ್ಧ ಏನಾದ್ರೂ ಒಂದು ಸಂಚು ಮಾಡ್ತಾನೆ ಇರುತ್ತೆ. ಇದೀಗ ಬ್ರಹ್ಮಪುತ್ರ ನದಿ ಕೆಳಗಿರುವ ಯಾರ್ಲುಂಗ್ ಸ್ತಾಂಗ್ಪೋ ನದಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟೋಕೆ ಮುಂದಾಗಿದೆ. ಜಲವಿದ್ಯುತ್ ಅಣೆಕಟ್ಟು ಕಟ್ಟುವ ಪ್ರಾಜೆಕ್ಟ್ಗೆ ಚೀನಾ ಚಾಲನೆ ನೀಡಿದೆ.
ಟಿಬೆಟ್ನ ನಿಂಗ್ಚಿ ಪ್ರಾಂತ್ಯದಲ್ಲಿ ಡ್ಯಾಂ ನಿರ್ಮಾಣಕ್ಕೆ ಚೀನಾ ಮುಂದಾಗಿದೆ. ಆದರೆ ಚೀನಾದ ಈ ಯೋಜನೆಯಿಂದ ಟಿಬೆಟಿಯನ್ ಮಾತ್ರವಲ್ಲದೆ ಭಾರತ ಮತ್ತು ಬಾಂಗ್ಲಾದೇಶದ ಮೇಲೂ ಪರಿಣಾಮ ಬೀರಲಿದೆ. ಬ್ರಹ್ಮಪುತ್ರ ನದಿ ಈಶಾನ್ಯ ಭಾರತದ ಲಕ್ಷಾಂತರ ಜನರ ಜೀವನಾಡಿ. ಇನ್ನು ಚೀನಾ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟುಗಳನ್ನು ಕಟ್ತಿರೋದು ಇದೇ ಮೊದಲಲ್ಲ. ಈಗಾಗಲೇ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಇದೀಗ ಮತ್ತೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿರೋದ್ರಿಂದ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಆತಂಕ ಶುರುವಾಗಿದೆ. ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಆದರೆ ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ನದಿ ಹರಿಯುತ್ತಿದ್ದು ಚೀನಾ ಡ್ಯಾಂ ನಿರ್ಮಿಸಿದ್ರೆ ನದಿ ಬತ್ತಿ ಹೋಗುವ ಆತಂಕವಿದೆ. ಅಲ್ಲದೆ ನದಿ ಪಾತ್ರದ ಕೆಳಗಿನ ಪ್ರದೇಶದ ಜನರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚೀನಾ ಒಂದಿಲ್ಲೊಂದು ವಿಚಾರದಲ್ಲಿ ಭಾರತದ ಜೊತೆ ಕಿರಿಕ್ ಮಾಡುತ್ತಲೇ ಇರುತ್ತೆ. ಇದೀಗ ಡ್ಯಾಂ ಕಿರಿಕ್ ಮಾಡಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿರಿಕ್ ಅಂದ್ರೆ ಚೀನಾ ಅಂದ್ರೆ ಕಿರಿಕ್ ಅಷ್ಟರ ಮಟ್ಟಿಗೆ ಖ್ಯಾತಿ ತೆಗಿತಾನೆ ಇರತ್ತೆ. ಇದೀಗ ಈ ಡ್ರ್ಯಾಗನ್ ದೇಶ ವಿರೋಧದ ನಡುವೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ಭಾರತದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಹಾಗಾದ್ರೆ ಚೀನಾ ಡ್ಯಾಂ ನಿರ್ಮಾಣ ಮಾಡ್ತಾ ಇರೋದು ಎಲ್ಲಿ? ಡೀಟೇಲ್ಸ್ ಇಲ್ಲಿದೆ. ಚೀನಾದಿಂದ ಮತ್ತೊಂದು ಕಿರಿಕ್. ಬ್ರಹ್ಮಪುತ್ರ ನದಿಗೆ ಡ್ಯಾಂ ನಿರ್ಮಾಣಕ್ಕೆ ಮುಂದು. ಹೀಗೆ ಕಿರಿಕ್ ಮಾಡೋದೇ ಕಾಯಕ ಅನ್ಸುತ್ತೆ. ಪದೇ ಪದೇ ಭಾರತದ ವಿರುದ್ಧ ಏನಾದ್ರೂ ಒಂದು ಸಂಚು ಮಾಡ್ತಾನೆ ಇರುತ್ತೆ. ಇದೀಗ ಬ್ರಹ್ಮಪುತ್ರ ನದಿ ಕೆಳಗಿರುವ ಯಾರ್ಲುಂಗ್ ಸ್ಟಾಂಗ್ಪೋ ನದಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟೋಕೆ ಮುಂದಾಗಿದೆ. ಜಲವಿದ್ಯುತ್ ಅಣೆಕಟ್ಟು ಕಟ್ಟುವ ಪ್ರಾಜೆಕ್ಟ್ಗೆ ಚೀನಾ ಚಾಲನೆ ನೀಡಿದೆ. ಟಿಬೆಟ್ನ ನಿಂಗ್ಚಿ ಪ್ರಾಂತ್ಯದಲ್ಲಿ ಡ್ಯಾಂ ನಿರ್ಮಾಣಕ್ಕೆ ಚೀನಾ ಮುಂದಾಗಿದೆ. ಆದರೆ ಚೀನಾದ ಈ ಯೋಜನೆಯಿಂದ ಟಿಬೆಟಿಯನ್ ಮಾತ್ರವಲ್ಲದೆ ಭಾರತ ಮತ್ತು ಬಾಂಗ್ಲಾದೇಶದ ಮೇಲೂ ಪರಿಣಾಮ ಬೀರಲಿದೆ. ಬ್ರಹ್ಮಪುತ್ರ ನದಿ ಈಶಾನ್ಯ ಭಾರತದ ಲಕ್ಷಾಂತರ ಜನರ ಜೀವನಾಡಿ. ಇನ್ನು ಚೀನಾ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟುಗಳನ್ನು ಕಟ್ತಿರೋದು ಇದೇ ಮೊದಲಲ್ಲ. ಈಗಾಗಲೇ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಇದೀಗ ಮತ್ತೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿರೋದ್ರಿಂದ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಆತಂಕ ಶುರುವಾಗಿದೆ. ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಆದರೆ ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ನದಿ ಹರಿಯುತ್ತಿದ್ದು ಚೀನಾ ಡ್ಯಾಂ ನಿರ್ಮಿಸಿದ್ರೆ ನದಿ ಬತ್ತಿ ಹೋಗುವ ಆತಂಕವಿದೆ. ಅಲ್ಲದೆ ನದಿ ಪಾತ್ರದ ಕೆಳಗಿನ ಪ್ರದೇಶದ ಜನರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚೀನಾ ಒಂದಿಲ್ಲೊಂದು ವಿಚಾರದಲ್ಲಿ ಭಾರತದ ಜೊತೆ ಕಿರಿಕ್ ಮಾಡುತ್ತಲೇ ಇರುತ್ತೆ. ಇದೀಗ ಡ್ಯಾಂ ಕಿರಿಕ್ ಮಾಡಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿರಿಕ್ ಅಂದ್ರೆ ಚೀನಾ ಅಂದ್ರೆ ಕಿರಿಕ್ ಅಷ್ಟರ ಮಟ್ಟಿಗೆ ಖ್ಯಾತಿ ತೆಗಿತಾನೆ ಇರತ್ತೆ. ಇದೀಗ ಈ ಡ್ರ್ಯಾಗನ್ ದೇಶ ವಿರೋಧದ ನಡುವೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ಭಾರತದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಹಾಗಾದ್ರೆ ಚೀನಾ ಡ್ಯಾಂ ನಿರ್ಮಾಣ ಮಾಡ್ತಾ ಇರೋದು ಎಲ್ಲಿ? ಡೀಟೇಲ್ಸ್ ಇಲ್ಲಿದೆ. ಚೀನಾದಿಂದ ಮತ್ತೊಂದು ಕಿರಿಕ್. ಬ್ರಹ್ಮಪುತ್ರ ನದಿಗೆ ಡ್ಯಾಂ ನಿರ್ಮಾಣಕ್ಕೆ ಮುಂದು. ಹೀಗೆ ಕಿರಿಕ್ ಮಾಡೋದೇ ಕಾಯಕ ಅನ್ಸುತ್ತೆ. ಪದೇ ಪದೇ ಭಾರತದ ವಿರುದ್ಧ ಏನಾದ್ರೂ ಒಂದು ಸಂಚು ಮಾಡ್ತಾನೆ ಇರುತ್ತೆ. ಇದೀಗ ಬ್ರಹ್ಮಪುತ್ರ ನದಿ ಕೆಳಗಿರುವ ಯಾರ್ಲುಂಗ್ ಸ್ಟಾಂಗ್ಪೋ ನದಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟೋಕೆ ಮುಂದಾಗಿದೆ. ಜಲವಿದ್ಯುತ್ ಅಣೆಕಟ್ಟು ಕಟ್ಟುವ ಪ್ರಾಜೆಕ್ಟ್ಗೆ ಚೀನಾ ಚಾಲನೆ ನೀಡಿದೆ. ಟಿಬೆಟ್ನ ನಿಂಗ್ಚಿ ಪ್ರಾಂತ್ಯದಲ್ಲಿ ಡ್ಯಾಂ ನಿರ್ಮಾಣಕ್ಕೆ ಚೀನಾ ಮುಂದಾಗಿದೆ. ಆದರೆ ಚೀನಾದ ಈ ಯೋಜನೆಯಿಂದ ಟಿಬೆಟಿಯನ್ ಮಾತ್ರವಲ್ಲದೆ ಭಾರತ ಮತ್ತು ಬಾಂಗ್ಲಾದೇಶದ ಮೇಲೂ ಪರಿಣಾಮ ಬೀರಲಿದೆ. ಬ್ರಹ್ಮಪುತ್ರ ನದಿ ಈಶಾನ್ಯ ಭಾರತದ ಲಕ್ಷಾಂತರ ಜನರ ಜೀವನಾಡಿ. ಇನ್ನು ಚೀನಾ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟುಗಳನ್ನು ಕಟ್ತಿರೋದು ಇದೇ ಮೊದಲಲ್ಲ. ಈಗಾಗಲೇ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಇದೀಗ ಮತ್ತೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿರೋದ್ರಿಂದ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಆತಂಕ ಶುರುವಾಗಿದೆ. ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಆದರೆ ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ನದಿ ಹರಿಯುತ್ತಿದ್ದು ಚೀನಾ ಡ್ಯಾಂ ನಿರ್ಮಿಸಿದ್ರೆ ನದಿ ಬತ್ತಿ ಹೋಗುವ ಆತಂಕವಿದೆ. ಅಲ್ಲದೆ ನದಿ ಪಾತ್ರದ ಕೆಳಗಿನ ಪ್ರದೇಶದ ಜನರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚೀನಾ ಒಂದಿಲ್ಲೊಂದು ವಿಚಾರದಲ್ಲಿ ಭಾರತದ ಜೊತೆ ಕಿರಿಕ್ ಮಾಡುತ್ತಲೇ ಇರುತ್ತೆ. ಇದೀಗ ಡ್ಯಾಂ ಕಿರಿಕ್ ಮಾಡಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಕಿರಿಕ್ ಅಂದ್ರೆ ಚೀನಾ ಅಂದ್ರೆ ಕಿರಿಕ್ ಅಷ್ಟರ ಮಟ್ಟಿಗೆ ಖ್ಯಾತಿ ತೆಗಿತಾನೆ ಇರತ್ತೆ. ಇದೀಗ ಈ ಡ್ರ್ಯಾಗನ್ ದೇಶ ವಿರೋಧದ ನಡುವೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ಭಾರತದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಹಾಗಾದ್ರೆ ಚೀನಾ ಡ್ಯಾಂ ನಿರ್ಮಾಣ ಮಾಡ್ತಾ ಇರೋದು ಎಲ್ಲಿ? ಡೀಟೇಲ್ಸ್ ಇಲ್ಲಿದೆ. ಚೀನಾದಿಂದ ಮತ್ತೊಂದು ಕಿರಿಕ್. ಬ್ರಹ್ಮಪುತ್ರ ನದಿಗೆ ಡ್ಯಾಂ ನಿರ್ಮಾಣಕ್ಕೆ ಮುಂದು. ಹೀಗೆ ಕಿರಿಕ್ ಮಾಡೋದೇ ಕಾಯಕ ಅನ್ಸುತ್ತೆ. ಪದೇ ಪದೇ ಭಾರತದ ವಿರುದ್ಧ ಏನಾದ್ರೂ ಒಂದು ಸಂಚು ಮಾಡ್ತಾನೆ ಇರುತ್ತೆ. ಇದೀಗ ಬ್ರಹ್ಮಪುತ್ರ ನದಿ ಕೆಳಗಿರುವ ಯಾರ್ಲುಂಗ್ ಸ್ತಾಂಗ್ಪೋ ನದಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟೋಕೆ ಮುಂದಾಗಿದೆ. ಜಲವಿದ್ಯುತ್ ಅಣೆಕಟ್ಟು ಕಟ್ಟುವ ಪ್ರಾಜೆಕ್ಟ್ಗೆ ಚೀನಾ ಚಾಲನೆ ನೀಡಿದೆ. ಟಿಬೆಟ್ನ ನಿಂಗ್ಚಿ ಪ್ರಾಂತ್ಯದಲ್ಲಿ ಡ್ಯಾಂ ನಿರ್ಮಾಣಕ್ಕೆ ಚೀನಾ ಮುಂದಾಗಿದೆ. ಆದರೆ ಚೀನಾದ ಈ ಯೋಜನೆಯಿಂದ ಟಿಬೆಟಿಯನ್ ಮಾತ್ರವಲ್ಲದೆ ಭಾರತ ಮತ್ತು ಬಾಂಗ್ಲಾದೇಶದ ಮೇಲೂ ಪರಿಣಾಮ ಬೀರಲಿದೆ. ಬ್ರಹ್ಮಪುತ್ರ ನದಿ ಈಶಾನ್ಯ ಭಾರತದ ಲಕ್ಷಾಂತರ ಜನರ ಜೀವನಾಡಿ. ಇನ್ನು ಚೀನಾ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟುಗಳನ್ನು ಕಟ್ಟುತ್ತಿರೋದು ಇದೇ ಮೊದಲಲ್ಲ. ಈಗಾಗಲೇ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಇದೀಗ ಮತ್ತೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿರೋದ್ರಿಂದ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಆತಂಕ ಶುರುವಾಗಿದೆ. ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿದೆ. ಆದರೆ ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ನದಿ ಹರಿಯುತ್ತಿದ್ದು ಚೀನಾ ಡ್ಯಾಂ ನಿರ್ಮಿಸಿದ್ರೆ ನದಿ ಬತ್ತಿ ಹೋಗುವ ಆತಂಕವಿದೆ. ಅಲ್ಲದೆ ನದಿ ಪಾತ್ರದ ಕೆಳಗಿನ ಪ್ರದೇಶದ ಜನರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚೀನಾ ಒಂದಿಲ್ಲೊಂದು ವಿಚಾರದಲ್ಲಿ ಭಾರತದ ಜೊತೆ ಕಿರಿಕ್ ಮಾಡುತ್ತಲೇ ಇರುತ್ತೆ. ಇದೀಗ ಡ್ಯಾಂ ಕಿರಿಕ್ ಮಾಡಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.